ಭಾಗ್ಯ ಅನ್ನೋ ನಾಣ್ಣುಡಿ ನಮ್ಗೆಲ್ಲ ಗೊತ್ತೇ ಇದೆ. ಅದರಂತೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ತಿನ್ನೋ ಆಹಾರ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ನಾವು ಸಾಮಾನ್ಯವಾಗಿ ಮನೆ ಅಡಿಗೆ ಹೊರತುಪಡಿಸಿದ್ರೆ ಅಥವಾ ಹೊರಗಡೆ ಹೋದಾಗ ಹೋಟೆಲ್ನ ಊಟವನ್ನ ನಾವು ಅನುಸರಿಸಿದ್ರೆ ಒಂದ್ ರೀತಿಯ ವ್ಯತ್ಯಾಸವನ್ನ ಕಾಣ್ತೀವಿ. ಹೋಟೆಲ್ನ ಮೊರೆ ಹೋದ್ರೆ ಆರೋಗ್ಯ ಕೆಡುತ್ತೆ ಅನ್ನೋದು ಕೆಲವರ ಮಾತಾದ್ರೆ ಇನ್ ಕೆಲವರು ಹೋಟೆಲ್ ಅಲ್ಲಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಸಮನಾಗಿ ಇಲ್ಲೊಂದು ಹೋಟೆಲ್ ಇದೆ, ಅದೇ ವಂದೇ ಮಾತರಂ ಹೋಟೆಲ್. ನಮಸ್ಕಾರ, ನಾನು ನಾಗೇಶ್ ಅಂತೇಳಿ ಹೋಟೆಲ್ ವಂದೇ ಮಾತರಂ ಮಾಲೀಕ. ನಮ್ಮ ಹೋಟ್ಲು ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರದಲ್ಲಿ ಇಸ್ಕಾನ್ ದೇವಸ್ಥಾನದ ಪಕ್ಕ ಇದೆ. ಎದುರುಗಡೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಇದೆ. ಹತ್ತಿರದಲ್ಲಿ ಎಲ್ಲ ಒಳ್ಳೆ ಅನುಕೂಲವಾಗಿರುವಂತಹ ಒಂದು ಪ್ಲೇಸಲ್ಲಿ ನಮ್ಮದು ಇದೆ. ಹೋಟೆಲ್ ವಂದೇ ಮಾತರಮಲ್ಲಿ ನಿಮಗೆ ಫೈನ್ ಡೈನ್ ರೆಸ್ಟೋರೆಂಟ್, ಫಾಸ್ಟ್ ಫುಡ್, ಪಾರ್ಟಿ ಹಾಲ್, ಹಾಗೆ ಸುಸಜ್ಜಿತವಾದ ರೂಮ್ಗಳಿದ್ದಾವೆ. ಹಾಗೆ ಔಟ್ಡೋರ್ ಕ್ಯಾಟ್ರಿಂಗ್ ಸೌಲಭ್ಯನೂ ನಮ್ಮಲ್ಲಿದೆ. ಹೋಮ್ ಡೆಲಿವರಿ ಸೌಲಭ್ಯನೂ ಇದೆ. ಸಿಗೋ ಆಹಾರ ನಿಜಕ್ಕೂ ಒಂದ್ ರೀತಿಯ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಪದಾರ್ಥಗಳನ್ನ ಮಾಡೋ ವಿಧಾನವೇ ಬೇರೆ ಮತ್ತು ರುಚಿ ಶುಚಿಯನ್ನ ಗಮನದಲ್ಲಿಟ್ಕೊಂಡು ಬಹಳ ನೈಜ ಸ್ವಾದಿಷ್ಟವಾಗಿ ಅಡುಗೆ ಮಾಡೋ ಅಪರೂಪದ ಹೋಟೆಲ್ ಈ ವಂದೇ ಮಾತರಂ.
ಕಾಲದಲ್ಲಿ ಜನರೇಷನ್ ಬಹಳ ವೇಗವಾಗಿ ಬೆಳೀತಾ ಇರುವುದು ಕೂಡ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ವೇಗವಾಗಿ ಮುಂದುವರಿಯುತ್ತಿರುವ ಈ ಒಂದು ಯುಗದಲ್ಲಿ ಆಹಾರ ಪದ್ಧತಿಯಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ನಮ್ಮ ಹೋಟ್ಲಲ್ಲಿ ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ, ಚೈನೀಸ್, ತಂಡೂರಿ ಐಟಮ್, ಚಾಟ್ಸ್ ಹಾಗೂ ವೇಗನ್ ಫುಡ್ಸ್, ಆರ್ಗ್ಯಾನಿಕ್ ಫುಡ್ ಎಲ್ಲನೂ ಸರ್ವ್ ಮಾಡ್ತೀವಿ. ನಮ್ಮ ಹೋಟ್ಲ ವಿಶೇಷ ಏನು ಅಂತಂದರೆ ನಾವು ಸಿರಿಧಾನ್ಯಗಳಲ್ಲೂ ಆಹಾರನ ಕೊಡ್ತೀವಿ. ಉದಾಹರಣೆಗೆ ಇವತ್ತಿನ ಒಂದು ಆಹಾರ ಪದ್ಧತಿಯಲ್ಲಿ ಏರುಪೇರಾಗಿ ಎಲ್ಲರೂ ಯಾವ ರೀತಿ ಅನಾರೋಗ್ಯದಿಂದ ಬಳಲ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಈಗಿನ ಆಹಾರ ಪದ್ಧತಿ. ನಾವು ಆಹಾರದಲ್ಲಿ ತಿನ್ನುವಂತಹ ಪದಾರ್ಥಗಳಾದ ನವಣೆ, ಸಾಮೆ, ಸಜ್ಜೆ, ಜೋಳ, ಆರ್ಕ, ಬರ್ಗು, ಕೊರ್ಲು, ಊದ್ಲು, ಸೊಪ್ಪು, ತರಕಾರಿಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಈ ಒಂದು ಆಹಾರಗಳನ್ನ ನಾವು ಹೇಗೆ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲದೆ BP, ಡಯಾಬಿಟೀಸ್, ಮಾಲ್ನ್ಯೂಟ್ರಿಷನ್, ಒಬೆಸಿಟಿ ಅಥವಾ ಒಂದು ಏನಂತಾರೆ ಇವತ್ತು ನಪುಂಸಕತೆ ಅಥವಾ ನರಗಳ ಒಂದು ಸಮಸ್ಯೆ ಇರ್ಬೋದು, PSOD ಪ್ರಾಬ್ಲಮ್ಸ್ ಇರ್ಬೋದು, ಹೀಗೆ ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರೋದಕ್ಕೆ ಈವನ್ ಕ್ಯಾನ್ಸರ್ನು ಇದಕ್ಕೆಲ್ಲ ಕಾರಣ ಏನಾಗ್ತಾ ಇದೆ ಅಂದರೆ ನಾವು ತಗೊಳ್ತಾ ಇರೋಂಥ ಆಹಾರ. ಅಂದರೆ ಯಾವ ಆಹಾರ ತಗೋಬೇಕು, ಹೇಗೆ ತಗೋಬೇಕು ಅನ್ನೋ ಕಲ್ಪನೆ, ಒಂದು ಒಳ್ಳೆ ಕಲ್ಪನೆ ಇತ್ತು ನನ್ನಲ್ಲಿ, ನಾನು ಕೊಡಬೇಕು ಅಂತೇಳಿ. ಹಾಗಾಗಿ ಈ ಒಂದು ಹೋಟೆಲ್ನ ತಯಾರು ಮಾಡಿದ್ದೀನಿ. ನಮಗ್ ಗೊತ್ತಿದೆ, ಹಿಂದಿನ ಕಾಲದಲ್ಲಿದ್ದಂತಹ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಇವರುಗಳ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನ ಈಗಿನ ಯುವ ಪೀಳಿಗೆಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಅವರುಗಳು ಅನುಸರಿಸ್ತಾ ಇದ್ದ ಆಹಾರ ಪದ್ಧತಿ ಮತ್ತು ಉಪಯೋಗಿಸ್ತಾ ಇದ್ದ ಆಹಾರ ಪದಾರ್ಥಗಳು. ಈ ಹೋಟೆಲಲ್ಲಿ ನಿಮಗೆ ಆಹಾರದ ಜೊತೆಗೆ ಒಳ್ಳೆ ಮಾಹಿತಿನೂ ಸಿಗುತ್ತೆ. ನೀವು ಔಷಧ ರಹಿತವಾಗಿ ಹೇಗೆ ಬದುಕ್ಬೋದು, ಆಹಾರನೇ ಔಷಧ ಆಗಿ ಯಾಕೆ ನೀವು ಬದುಕ್ಬೋದು ಅನ್ನೋದ್ರ ಬಗ್ಗೆ ಉಚಿತವಾಗಿ ಸಲಹೆ ಸೂಚನೆ ಮಾಹಿತಿಗಳನ್ನ ನಾನು ಕೊಡ್ತೀನಿ. ಈಗ ಉದಾಹರಣೆಗೆ ಡಯಾಬಿಟೀಸು, BP ಅನ್ನೋದು ಯಾವ ಥರ ಕಾಮನ್ ಆಗಿದೆ ಅಂದರೆ, ಬುದ್ಧ ಕಿಸಗೋತುಮಿಗೆ ಹೇಳೋದಂತೆ, ನೀನು ಯಾರಾದ್ರೂ ಮನೇಲಿ ಹೋಗ್ಬಿಟ್ಟು ಸಾಸಿವೆ ಕಾಳನ್ನ ತೊಗೊಂಡು ಬಾ, ಯಾರ ಮನೆಯಲ್ಲಿ ಸಾವಿಲ್ಲ ಅವ್ರ ಮನೇಲಿ ಸಾಸಿವೆ ಕಾಳು ತಗೋಬಾ ಅಂತ ಹೇಳಿ. ಇವತ್ತು ಕೇಳೋ ಥರ ಒಂದು ಪ್ರಶ್ನೆ ಬಂದಿದೆ, ಯಾರ ಮನೆಯಲ್ಲಿ BP, ಶುಗರು ಕಾಯಿಲೆಗಳಿಲ್ಲ ಅವ್ರ ಮನೆಯಲ್ಲಿ ಒಂದು ಸಾಸಿವೆ ಕಾಳು ತಗೋಬಂದ ಕೇಳೋ ಥರ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅದಕ್ಕೊಂದು ಸುಲಭ ಪರಿಹಾರ ನಾನು ಕೊಡ್ತೀನಿ. ನಮ್ಮ ಹೋಟ್ಲಿಗೆ ಭೇಟಿ ಕೊಡಿ. ನಾವು ಇಲ್ಲಿ ಕೊಡುವಂಥ ಆಹಾರಗಳನ್ನ ನೀವು ಗಮನಿಸಿ, ಆ ಆಹಾರನ ನೀವು ಸೇವಿಸಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಹೇಳ್ತೀನಿ, ನಿಮಗೆ ಸ್ಟ್ರೆಸ್ ಫ್ರೀಯಾಗಿ ಕಾಯಿಲೆ ಕಸಾಲೆಗಳಿಂದ ಮುಕ್ತ ಆಗ್ತೀರಾ. ಆಮೇಲೆ ಈ ಒಂದು ನವಣೆ, ಸಾಮೆ, ಸಜ್ಜೆ, ಜೋಳ, ಆರ್ಕ, ಬರ್ಗು, ಕೊರ್ಲು, ಊದ್ಲು ಈ ಸಿರಿಧಾನ್ಯಗಳಿದಾವಲ್ಲ, ಈ ಧಾನ್ಯಗಳು ಸ್ಟ್ರೆಸ್ ಫ್ರೀ ಫುಡ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಆಹಾರ ತಗೊಳ್ಳೋದ್ರಿಂದ ನಿಮಗೆ ಅಸಿಡಿಟಿ ಆಗೋದಿಲ್ಲ, ಹಾಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ, ಹಾಗೆ ನಿಮ್ಮಲ್ಲಿರೋ ಒಂದು ತೊಂದರೆಗಳನ್ನು ನಿವಾರಿಸುತ್ತೆ. ಈ ಥರದ ಆಹಾರ ತಗೊಂಡು ಒಂದು ಸದೃಢ ಭಾರತವನ್ನು ನಾವು ನಿರ್ಮಾಣ ಮಾಡೋದಕ್ಕೆ, ಒಳ್ಳೆಯ ಪ್ರಜೆಗಳಾಗಿ ಮಾಡೋದಕ್ಕೆ ಒಂದು ಸಂಕಲ್ಪ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ನಮ್ಮ ಹೋಟ್ಲಿಗೆ ಬನ್ನಿ. ಇವಾಗ ದಿನನಿತ್ಯ ನೀವು ಉಪಯೋಗಿಸುವಂತಹ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಅಥವಾ ರೊಟ್ಟಿ, ಅನ್ನ, ಎಲ್ಲ ಥರದ ಆಹಾರಗಳಲ್ಲಿ ನಾವು ಈ ಒಂದು ಸಿರಿಧಾನ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಂತಹ ಒಂದು ಹಳೆಯ ಆಹಾರ ಪದ್ಧತಿಗೆ ಅನುಗುಣವಾಗಿ ಅದೇ ರೀತಿಯ ಆಹಾರ ಧಾನ್ಯಗಳನ್ನು ಉಪಯೋಗಿಸಿ ಆರೋಗ್ಯವಂತ ಆಹಾರವನ್ನ ಇಂದಿನ ಕಾಲಕ್ಕೂ ತರುವಂತಹ ಪ್ರಯತ್ನ ಈ ಒಂದೇ ಮಾತರಂ ಹೋಟೆಲ್ ಮಾಡ್ತಾ ಇರುವಂತಹದ್ದು. ನಿಜಕ್ಕೂ ಇದೊಂಥರ ಖುಷಿ ಪಡುವಂತಹ ವಿಷಯ. ಆಹಾರ ಖಾದ್ಯ ಯಾವ ರೀತಿ ಇರಬೇಕು ಅನ್ನೋ ಕಲ್ಪನೆಯನ್ನ ಮೂಡಿಸಿರೋ ಒಂದೇ ಮಾತರಂ ಹೋಟೆಲ್ ಇರೋದು ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ್, ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಇದೆ. ಈ ಹೋಟೆಲ್ನಲ್ಲಿ ಆಹಾರದ ವಿಶೇಷತೆ ಇನ್ನೊಂದಿದೆ. ಏನು ಅಂದ್ರೆ, ಇಲ್ಲಿ ರುಚಿಯಾಗಿ ಮಾಡೋ ಪದಾರ್ಥಗಳಲ್ಲಿ ಯಾವುದೇ ರೀತಿಯ ರಾಸಾಯನಿಕ ರುಚಿ ಕೊಡುವ ವಸ್ತುಗಳನ್ನ ಬಳಸದೆ ಆಹಾರವನ್ನ ತಯಾರಿಸೋದು ಈ ಹೋಟೆಲ್ನ ವಿಶೇಷ. ಇಲ್ಲಿ ಸಿಗೋ ಆಹಾರದ ವೆರೈಟಿಗಳನ್ನ ನೋಡೋದಾದ್ರೆ, ಒಂದೇ ಮಾತರಂ ಸ್ಪೆಷಲ್
ಮಿಂಟ್ ಚಟ್ನಿ, ಲೆಮನ್ ಕೊರಿಯಾಂಡರ್ ಸೂಪ್, ಕಡಾಯಿ ವೆಜ್, ಟ್ರಿಪಲ್ ಸೆಜ್ವಾನ್ ರೈಸ್ ಗ್ರೇವಿ, ತಂದೂರಿ ಮಸೂರಿ ಪನ್ನೀರ್, ಚಿಲ್ಲಿ ಬೇಬಿ ಕಾರ್ನ್, ಸಿಂಗಾಪುರ್ ರೈಸ್ ನೂಡಲ್ಸ್, ವೆಜ್ ಬಿರಿಯಾನಿ, ಪನ್ನೀರ್ ಅನಾರ್ಧನ, ಬುಖಾರಿ ದಾಲ್, ಖಾಜು ಮಸಾಲಾ, ರೋಟಿ ಬಾಸ್ಕೆಟ್, ಜೋವಾರ್ ತಂದೂರಿ ರೋಟಿ, ಹರಿಯಾಲಿ ತಂದೂರಿ ರೋಟಿ, ರಾಗಿ ತಂದೂರಿ ರೋಟಿ, ಮೆಸ್ಸಿ ತಂದೂರಿ ರೋಟಿ, ಬಾಜೀರಾ ತಂದೂರಿ ರೋಟಿ. ಅಬ್ಬಬ್ಬ, ಎಂತೆಂಥ ವಿಧ ವಿಧವಾದ ಪದಾರ್ಥಗಳು ಅಲ್ವಾ? ಮತ್ತೆ ಇನ್ಯಾಕ್ ತಡ, ಒಮ್ಮೆ ಭೇಟಿ ಕೊಡಿ ವಂದೇ ಮಾತರಂ ಹೋಟೆಲ್ಗೆ. ಆಹಾರವೇ ಆರೋಗ್ಯದ ಬಾಗಿಲು ಅಂತ ಹೇಳಿ ಇನ್ನೊಂದು ಹೇಳ್ತಾರೆ, ಆಹಾರವೇ ಔಷಧವಾಗಲಿ, ಔಷಧ ಆಹಾರವಾಗದಿರಲಿ ಅಂತೇಳಿ. ಈ ಒಂದು ನಾಣ್ಣುಡಿ ಹಿರಿಯರು ತುಂಬ ಯೋಚನೆ ಮಾಡಿ ಹೇಳಿದ್ದಾರೆ. ಈ ಕಾಲಕ್ಕೆ ಅದು ಎಷ್ಟು ಪ್ರಸ್ತುತ ಅಂತಂದರೆ, ನೀವು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದಾಗ, ನಿಮ್ಮ ಆಹಾರದ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಸರಿಯಾದ ಕಲ್ಪನೆ ಬರುತ್ತೆ. ಈಗ ನೀವು ಬಂದು ನಮ್ಮ ಹೋಟೆಲಲ್ಲಿ ನೀವು ನವಣೆ ಇಡ್ಲಿ ತಿಂತೀರಾ, ರಾಗಿ ಇಡ್ಲಿ ತಿಂತೀರಾ, ಸಜ್ಜೆ ದೋಸೆ ತಿಂತೀರಾ, ಸಾಮೆದು ಕರ್ಡ್ ರೈಸ್ ತಿಂತೀರಾ, ಸಾಮೆ ಬಿಸಿಬೇಳೆಬಾತ್ ತಿಂತೀರಾ, ನವಣೆ ಬಿಸಿಬೇಳೆ ತಿಂತೀರಾ, ಆಮೇಲೆ ಸಜ್ಜೆ ಸೊಪ್ಪಿನ ರೊಟ್ಟಿ ತಿಂತೀರಾ. ಈ ಥರದ್ದು ತರಾವರಿ ಸಾಂಪ್ರದಾಯಿಕ ಆಹಾರಗಳು, ಈ ಆಹಾರಗಳು ನಿಜವಾದ ಆಹಾರಗಳು. ಈ ಆಹಾರನ ನೀವು ಸೇವಿಸಿ ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಹೋಟ್ಲಿಗೆ ನೀವು ಭೇಟಿ ಕೊಡಬೇಕು. ನಮ್ಮಲ್ಲಿರುವಂತಹ ಸೌಲಭ್ಯಗಳನ್ನು ನೀವು ಯೂಸ್ ಮಾಡಿಕೊಂಡು ಮಾಹಿತಿಯನ್ನು ತಗೊಂಡು ಹೋಗ್ಬೇಕು ಅಂತ. ಈಗಿನ ಕಾಲದಲ್ಲಿ ಜನರೇಷನ್ ಬಹಳ ವೇಗವಾಗಿ ಬೆಳೀತಾ ಇರುವುದು ಕೂಡ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ವೇಗವಾಗಿ ಮುಂದುವರಿಯುತ್ತಿರುವ ಈ ಒಂದು ಯುಗದಲ್ಲಿ ಆಹಾರ ಪದ್ಧತಿಯಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ನಮ್ಮ ಹೋಟ್ಲಲ್ಲಿ ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ, ಚೈನೀಸ್, ತಂಡೂರಿ ಐಟಮ್, ಚಾಟ್ಸ್ ಹಾಗೂ ವೇಗನ್ ಫುಡ್ಸ್, ಆರ್ಗ್ಯಾನಿಕ್ ಫುಡ್ ಎಲ್ಲನೂ ಸರ್ವ್ ಮಾಡ್ತೀವಿ. ನಮ್ಮ ಹೋಟ್ಲ ವಿಶೇಷ ಏನು ಅಂತಂದರೆ, ನಾವು ಸಿರಿಧಾನ್ಯಗಳಲ್ಲೂ ಆಹಾರನ ಕೊಡ್ತೀವಿ. ಉದಾಹರಣೆಗೆ ಇವತ್ತಿನ ಒಂದು ಆಹಾರ ಪದ್ಧತಿಯಲ್ಲಿ ಏರುಪೇರಾಗಿ ಎಲ್ಲರೂ ಯಾವ ರೀತಿ ಅನಾರೋಗ್ಯದಿಂದ ಬಳಲ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಈಗಿನ ಆಹಾರ ಪದ್ಧತಿ. ನಾವು ಆಹಾರದಲ್ಲಿ ತಿನ್ನುವಂತಹ ಪದಾರ್ಥಗಳಾದ ನವಣೆ, ಸಾಮೆ, ಸಜ್ಜೆ, ಜೋಳ, ಆರ್ಕ, ಬರ್ಗು, ಕೊರ್ಲು, ಊದ್ಲು, ಸೊಪ್ಪು, ತರಕಾರಿಗಳನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಈ ಒಂದು ಆಹಾರಗಳನ್ನ ನಾವು ಹೇಗೆ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲದೆ BP, ಡಯಾಬಿಟೀಸ್, ಮಾಲ್ನ್ಯೂಟ್ರಿಷನ್, ಒಬೆಸಿಟಿ ಅಥವಾ ಒಂದು ಏನಂತಾರೆ ಇವತ್ತು ನಪುಂಸಕತೆ ಅಥವಾ ನರಗಳ ಒಂದು ಸಮಸ್ಯೆ ಇರ್ಬೋದು, PSOD ಪ್ರಾಬ್ಲಮ್ಸ್ ಇರ್ಬೋದು, ಹೀಗೆ ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರೋದಕ್ಕೆ, ಈವನ್ ಕ್ಯಾನ್ಸರ್ನು ಇದಕ್ಕೆಲ್ಲ ಕಾರಣ ಏನಾಗ್ತಾ ಇದೆ ಅಂದರೆ ನಾವು ತಗೊಳ್ತಾ ಇರೋಂಥ ಆಹಾರ. ಅಂದರೆ ಯಾವ ಆಹಾರ ತಗೋಬೇಕು, ಹೇಗೆ ತಗೋಬೇಕು ಅನ್ನೋ ಕಲ್ಪನೆ, ಒಂದು ಒಳ್ಳೆ ಕಲ್ಪನೆ ಇತ್ತು ನನ್ನಲ್ಲಿ, ನಾನು ಕೊಡಬೇಕು ಅಂತೇಳಿ. ಹಾಗಾಗಿ ಈ ಒಂದು ಹೋಟೆಲ್ನ ತಯಾರು ಮಾಡಿದ್ದೀನಿ. ನಮಗ್ ಗೊತ್ತಿದೆ
ಹಿಂದಿನ ಕಾಲದಲ್ಲಿದ್ದಂತಹ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಇವರುಗಳ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನ ಈಗಿನ ಯುವ ಪೀಳಿಗೆಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಅವರುಗಳು ಅನುಸರಿಸ್ತಾ ಇದ್ದ ಆಹಾರ ಪದ್ಧತಿ ಮತ್ತು ಉಪಯೋಗಿಸ್ತಾ ಇದ್ದ ಆಹಾರ ಪದಾರ್ಥಗಳು. ಈ ಹೋಟೆಲಲ್ಲಿ ನಿಮಗೆ ಆಹಾರದ ಜೊತೆಗೆ ಒಳ್ಳೆ ಮಾಹಿತಿನೂ ಸಿಗುತ್ತೆ. ನೀವು ಔಷಧ ರಹಿತವಾಗಿ ಹೇಗೆ ಬದುಕ್ಬೋದು, ಆಹಾರನೇ ಔಷಧ ಆಗಿ ಯಾಕೆ ನೀವು ಬದುಕ್ಬೋದು ಅನ್ನೋದ್ರ ಬಗ್ಗೆ ಉಚಿತವಾಗಿ ಸಲಹೆ ಸೂಚನೆ ಮಾಹಿತಿಗಳನ್ನ ನಾನು ಕೊಡ್ತೀನಿ. ಈಗ ಉದಾಹರಣೆಗೆ ಡಯಾಬಿಟೀಸು BP ಅನ್ನೋದು ಯಾವ ಥರ ಕಾಮನ್ ಆಗಿದೆ ಅಂದರೆ, ಬುದ್ಧ ಕಿಸಗೋತುಮಿಗೆ ಹೇಳೋದಂತೆ, ನೀನು ಯಾರಾದರೂ ಮನೇಲಿ ಹೋಗ್ಬಿಟ್ಟು ಸಾಸಿವೆ ಕಾಳನ್ನ ತೊಗೊಂಡು ಬಾ, ಯಾರ ಮನೆಯಲ್ಲಿ ಸಾವಿಲ್ಲ ಅವ್ರ ಮನೇಲಿ ಸಾಸಿವೆ ಕಾಳು ತಗೋಬಾ ಅಂತ ಹೇಳಿ. ಇವತ್ತು ಕೇಳೋ ಥರ ಒಂದು ಪ್ರಶ್ನೆ ಬಂದಿದೆ, ಯಾರ ಮನೆಯಲ್ಲಿ BP ಶುಗರು ಕಾಯಿಲೆಗಳಿಲ್ಲ ಅವ್ರ ಮನೆಯಲ್ಲಿ ಒಂದು ಸಾಸಿವೆ ಕಾಳು ತಗೋಬಂದ ಕೇಳೋ ಥರ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅದಕ್ಕೊಂದು ಸುಲಭ ಪರಿಹಾರ ನಾನು ಕೊಡ್ತೀನಿ. ನಮ್ಮ ಹೋಟ್ಲಿಗೆ ಭೇಟಿ ಕೊಡಿ. ನಾವು ಇಲ್ಲಿ ಕೊಡುವಂಥ ಆಹಾರಗಳನ್ನ ನೀವು ಗಮನಿಸಿ, ಆ ಆಹಾರನ ನೀವು ಸೇವಿಸಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಹೇಳ್ತೀನಿ, ನಿಮಗೆ ಸ್ಟ್ರೆಸ್ ಫ್ರೀಯಾಗಿ ಕಾಯಿಲೆ ಕಸಾಲೆಗಳಿಂದ ಮುಕ್ತರಾಗ್ತೀರಾ. ಆಮೇಲೆ ಈ ಒಂದು ನವಣೆ, ಸಾಮೆ, ಸಜ್ಜೆ, ಜೋಳ, ಆರ್ಕ, ಬರ್ಗು, ಕೊರ್ಲು, ಊದ್ಲು ಈ ಸಿರಿಧಾನ್ಯಗಳಿದಾವಲ್ಲ, ಈ ಧಾನ್ಯಗಳು ಸ್ಟ್ರೆಸ್ ಫ್ರೀ ಫುಡ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಆಹಾರ ತಗೊಳ್ಳೋದ್ರಿಂದ ನಿಮಗೆ ಅಸಿಡಿಟಿ ಆಗೋದಿಲ್ಲ, ಹಾಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ, ಹಾಗೆ ನಿಮ್ಮಲ್ಲಿರೋ ಒಂದು ತೊಂದರೆಗಳನ್ನು ನಿವಾರಿಸುತ್ತೆ. ಈ ಥರದ ಆಹಾರ ತಗೊಂಡು ಒಂದು ಸದೃಢ ಭಾರತವನ್ನು ನಾವು ನಿರ್ಮಾಣ ಮಾಡೋದಕ್ಕೆ, ಒಳ್ಳೆಯ ಪ್ರಜೆಗಳಾಗಿ ಮಾಡೋದಕ್ಕೆ ಒಂದು ಸಂಕಲ್ಪ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ನಮ್ಮ ಹೋಟ್ಲಿಗೆ ಬನ್ನಿ. ಇವಾಗ ದಿನನಿತ್ಯ ನೀವು ಉಪಯೋಗಿಸುವಂತಹ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಅಥವಾ ರೊಟ್ಟಿ, ಅನ್ನ, ಎಲ್ಲ ಥರದ ಆಹಾರಗಳಲ್ಲಿ ನಾವು ಈ ಒಂದು ಸಿರಿಧಾನ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಂತಹ ಒಂದು ಹಳೆಯ ಆಹಾರ ಪದ್ಧತಿಗೆ ಅನುಗುಣವಾಗಿ ಅದೇ ರೀತಿಯ ಆಹಾರ ಧಾನ್ಯಗಳನ್ನು ಉಪಯೋಗಿಸಿ ಆರೋಗ್ಯವಂತ ಆಹಾರವನ್ನ ಇಂದಿನ ಕಾಲಕ್ಕೂ ತರುವಂತಹ ಪ್ರಯತ್ನ ಈ ಒಂದೇ ಮಾತರಂ ಹೋಟೆಲ್ ಮಾಡ್ತಾ ಇರುವಂತಹದ್ದು. ನಿಜಕ್ಕೂ ಇದೊಂಥರ ಖುಷಿ ಪಡುವಂತಹ ವಿಷಯ. ಆಹಾರ ಖಾದ್ಯ ಯಾವ ರೀತಿ ಇರಬೇಕು ಅನ್ನೋ ಕಲ್ಪನೆಯನ್ನ ಮೂಡಿಸಿರೋ ಒಂದೇ ಮಾತರಂ ಹೋಟೆಲ್ ಇರೋದು ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ್, ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಇದೆ. ಈ ಹೋಟೆಲ್ನಲ್ಲಿ ಆಹಾರದ ವಿಶೇಷತೆ ಇನ್ನೊಂದಿದೆ. ಏನು ಅಂದ್ರೆ, ಇಲ್ಲಿ ರುಚಿಯಾಗಿ ಮಾಡೋ ಪದಾರ್ಥಗಳಲ್ಲಿ ಯಾವುದೇ ರೀತಿಯ ರಾಸಾಯನಿಕ